ನಮಸ್ತೆ ಫ್ರೆಂಡ್ಸ್. ಎಷ್ಟು ಜನ ಬೆಂಗಳೂರಿಗೆ ಅವ್ರ ಊರಿಂದ ಇಲ್ಲಿ ಕೆಲಸ ಮಾಡಕ್ ಬರ್ತಾರೆ, ಅವ್ರ ಬದುಕು ಕಟ್ಕೊಳಕ್ ಬರ್ತಾರೆ, ಎಷ್ಟೋ ಜನ ಓದಕ್ ಬರ್ತಾರೆ, ಇನ್ನೆಷ್ಟೋ ಜನ ಬೆಂಗಳೂರಿಗೆ ಬಂದು ಲೈಫೇ ಚೇಂಜ್ ಮಾಡ್ಕೊಂತಾರೆ. ನಿಮ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಬೆಂಗಳೂರಿಗೆ ಬಂದ್ಮೇಲೆ ಪ್ರತಿಯೊಬ್ಬರ ಜೀವನನು ಲೈಫ್ ಚೇಂಜಿಂಗ್ ಪಾಯಿಂಟ್. ಏನಕ್ಕಪ್ಪ ಅಂತಂದ್ರೆ ಇಲ್ಲಿ ಬಂದವರು ಎಷ್ಟೋ ಜನ ಹಾಳಾಗ್ತಾರೆ, ಉದ್ಧಾರ ಆಗ್ತಾರೆ. ಅದು ಅವ್ರವ್ರ ಮನಸ್ಥಿತಿ ಮೇಲೆ ಬಿಟ್ಟಿದ್ದು. ಎಷ್ಟೋ ಜನ ಅವ್ರ ಮನೆ ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲ ಅವ್ರ ಅಪ್ಪ ಅಮ್ಮಂಗೆ ಹುಷಾರಿರಲ್ಲ, ಅದು ದುಡ್ಡುಗೋಸ್ಕರ ಬಂದಿರ್ತಾರೆ. ಇನ್ನೆಷ್ಟೋ ಜನ ವಿದ್ಯಾಭ್ಯಾಸಕ್ಕೆ ಬಂದಿರ್ತಾರೆ. ಇಲ್ಲಿ ಕಲ್ತವ್ರು ಪ್ರತಿಯೊಬ್ರು ಒಂದ್ ಲೆವೆಲ್ ಅಲ್ಲ ಇದ್ದಾರೆ. ಅದೇ ರೀತಿ ಇಲ್ಲೊಬ್ರು ನಿಮ್ಗೆ ಕರ್ನಾಟಕದವರು ಬರೀ ಆಟೋ ಓಡಿಸ್ತಿರೋರು ಈಗ 800 ಕೋಟಿ ಹೇಗ್ ಮಾಡಿದ್ದಾರೆ, 800 ಕೋಟಿ ಹೊಡಿ ಅವ್ರು ಹೇಗಾದ್ರು ಅಂತ ಹೇಳ್ತೀನಿ ಬನ್ನಿ. ಒಂದು ಬಡ ಕುಟುಂಬದಿಂದ ಒಬ್ಬ ವ್ಯಕ್ತಿ ಅವ್ರ ಅಪ್ಪ ಅಮ್ಮನ ಸಪೋರ್ಟ್ ಇಲ್ಲದೆ ಕೇಂದ್ರ ಸರ್ಕಾರದಿಂದ ಬರುವ ಸ್ವಯಂ ಉದ್ಯೋಗ ಎಂಬ ಯೋಜನೆ ಅಡಿ ಸಾಲ ತಗೊಂಡು ಅವರೊಂದು ಆಟೋ ತಗೊಂತಾರೆ. ಕೇವಲ ಒಂದೇ ವರ್ಷದಲ್ಲಿ ಅವ್ರು ಕಷ್ಟಪಟ್ಟು ಆಟೋ ಅಲ್ಲಿ ದುಡ್ಡು ಮಾಡಿ ಅಂಬಾಸೆಡರ್ ಕಾರ್ ತಗೊಂತಾರೆ. ಆ ಕಾರಿಂದ ಅವರು ನೆಕ್ಸ್ಟ್ ಅದನ್ನು ಕಷ್ಟಪಟ್ಟು ಕೆಲವೇ ವರ್ಷಗಳಲ್ಲಿ ಆ ಕಾರು ಒಂದು ಆಟೋಮೊಬೈಲ್ ಗ್ಯಾರೇಜ್ ಆಗುತ್ತೆ. ಆ ಗ್ಯಾರೇಜು ಟೈರ್ ಡೀಲರ್ಶಿಪ್ ಆಗುತ್ತೆ. ಈಗ ಬಂದಿರೋ ದುಡ್ಡನ್ನೆಲ್ಲ ಈಗ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ಲ, ಎಲ್ಲಾದ್ರೂ ಇಷ್ಟೊಂದೆಲ್ಲ ದುಡ್ಡು ಮಾಡ್ಬಿಟ್ಟವನು. ಅಲ್ಲಿ ಬಂತು ಫಸ್ಟ್ ಆಟೋದು ಲೋನ್ ತೀರಿಸ್ಬಿಟ್ಟು ಕಾರ್ ತಗೊಂಡ, ಕಾರಿಂದ ಟ್ರಾವೆಲ್ಸ್ ಇಂದ ಡೀಲರ್ಶಿಪ್ ಮಾಡಿದ್ರು. ಆ ದುಡ್ಡನ್ನ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಕಡೆ ಇರ್ತಾರೆ. ಬೇರೆ ಕಡೆಯಿಂದ ಅವ್ರು ಮತ್ತೆ ಕರ್ನಾಟಕಕ್ಕೆ ಬರ್ತಾರೆ. ಪುತ್ತೂರಿಗೆ ಬರ್ತಾರೆ. ಪುತ್ತೂರಿಗೆ ಬಂದ್ಬಿಟ್ಟು ಅವರು ಬಿಂದು ಜೀರಾ ಸೋಡಾ 2002ರಲ್ಲಿ ಬಿಂದು ಜೀರಾ ಸೋಡಾ ಅಂತ ಸ್ಟಾರ್ಟ್ ಮಾಡ್ತಾರೆ. ಬರೀ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದು ಅವ್ರ ಕೈಯಲ್ಲಿ 35 ಲಕ್ಷ ಮಾತ್ರ. ಕೇವಲ 3 ವರ್ಷದಲ್ಲಿ ಅವರಿಗೆ 6 ಕೋಟಿ ರೆವೆನ್ಯೂ ಆಗುತ್ತೆ. ಈಗಿನ ಕಾಲದಲ್ಲಿ ಕೋಟಿಗೆ ವ್ಯಾಲ್ಯೂ ಇಲ್ಲ, ಆಗಿನ ಕಾಲದಲ್ಲಿ 1000ಕ್ಕೂ ವ್ಯಾಲ್ಯೂ ಇತ್ತು, ಲಕ್ಷಕ್ಕೂ ವ್ಯಾಲ್ಯೂ ಇತ್ತು. ಹಂಗಂದ್ರೆ ಲೆಕ್ಕ ಹಾಕಿ ಕೋಟಿಗೆ ಎಷ್ಟು ವ್ಯಾಲ್ಯೂ ಇತ್ತು ಅಂತ. ಬರೀ ಕೇವಲ 6 ವರ್ಷಗಳಲ್ಲಿ ಅವ್ರ ಟಾರ್ಗೆಟ್ 100 ಕೋಟಿಗೆ ಬಂದ್ಬಿಡುತ್ತೆ. ನಾನೇನ್ ಬೇರೆ ಯಾರ ಬಗ್ಗೆ ಹೇಳ್ತಿಲ್ಲ, ನಮ್ ಕರ್ನಾಟಕದಲ್ಲಿ ಹುಟ್ಟಿ, ನಮ್ಮ ಮಣ್ಣಲ್ಲಿ ಹುಟ್ಟಿ, ಪುತ್ತೂರು ಎಂಬ ನಾಡಿಂದ ಬಂದು ಬರೀ ಆಟೋ ಓಡಿಸ್ತಿರೋರೀಗ 800 ಕೋಟಿ ಒಡೆಯಾಗಿದೆ. ಅವರೇ ಒಂದು ಮ್ಯಾಗ್ಝಿನ್ ಅಲ್ಲಿ ಹೇಳಿದ್ದಾರೆ, ನಾವು ನಮ್ಮ ಎದುರುಗಡೆ ಯಾರೇ ಬರ್ಲಿ, ಅವ್ರು ಯಾರೇ ಎಷ್ಟೇ ಆಗ್ಲಿ, ನಮ್ಗೆ ಎಷ್ಟೇ ಕಷ್ಟ ಬಂದ್ರೇನು ನಾವು ಮಾಡೋದು ಯಾವತ್ತೂ ನಿಲ್ಸಿಲ್ಲ. ಅಂದ್ರೆ ನಾವು ಕೆಲಸ ಮಾಡೋದು ಯಾವತ್ತೂ ನಿಲ್ಸಿಲ್ಲ. ಅದರಿಂದ ನಾವು ಇಷ್ಟು ಪ್ರೋಗ್ರೆಸ್ ಆಗಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾರೆ. ಒಂದ್ ಬಿಸ್ನೆಸ್ ಸ್ಟಾರ್ಟ್ ಆದ್ರೆ ಇನ್ನೊಂದು ಸ್ಟಾರ್ಟ್ ಆಗುತ್ತೆ. ಅದೇ ಹೇಳ್ತಾರಲ್ವಾ, ದುಡ್ಡಿಗೆ ದುಡ್ಡು ಮಾಡೋದೇನು ದೊಡ್ಡದಲ್ಲ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಅನ್ನೋ ಛಲ ಹಠ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.